ನೋಡಿ ಗೊಜ್ಜು ಆಗ್ತಾ ಇರೋದು, ಕಲ್ಸ್ಕೊಂಡು ತಿಂತಾ ಇರೋದು ನೋಡಿ. ಎಷ್ಟು ಬೇಗ ಆಯ್ತು, 10 ನಿಮಿಷಕ್ಕೆ ಚಿಲ್ಲಿ ಚಿಕನ್ ರೆಡಿ. ಇವಾಗ ತುಪ್ಪ 1 ಸ್ಪೂನ್, ಇದು ಕರಗ್ತಾ ಇರುತ್ತೆ. 1 ಕಪ್ ಆಯಿಲ್. ಇದಾದ ನಂತರ ಇದಕ್ಕೆ ಇಷ್ಟೇ ಮೆಡಿಷನ್, 30 ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ತಾ ಇರೋದು. 1 ಇಡೀ ಕುಡ್ತಾ ಇರೋದೆ. ಸ್ವಲ್ಪ ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ಎಣ್ಣೆ ಕಾಯ್ತಾ ಇದೆ, ಇಲ್ಲಿ ಕುಡ್ತಾ ಇದೆ. ಕುಟಾಣಿ ಇಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೋದು, ಒಂಚೂರು ಚಪಾತಿ ಮಾಡೋದ್ರಲ್ಲಿ ಪಟ್ ಅಂತ ಹೊಡಿಯೋದು, ಎಣ್ಣೆಯಲ್ಲಿ ಬಿಡೋದು. ಎಣ್ಣೆಗೆ ಈ ಮೆಣಸಿನ್ಕಾಯನ್ನು ಬಿಡುವುದು. ರಾಹುಲ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿರಪ್ಪ. ನೋಡಿ ಎಷ್ಟು ಇದರಲ್ಲಿ, ಈ ಆಯಿಲಲ್ಲಿ ಈ ಮೆಣಸಿನ್ಕಾಯಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನಿಧಾನಕ್ಕೆ ನೋಡಿ ಹೆಂಗೆ ಈ ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು. ಈ ಮೆಣಸಿನ್ಕಾಯಿ ಹುರಿದಾಗ ಏನಾಗುತ್ತೆ, ಈ ಘಾಟೆಲ್ಲ ಈ ಎಣ್ಣೆಗೆ ಕನ್ವರ್ಟ್ ಆಗುತ್ತೆ. ಎಣ್ಣೆ ಕನ್ವರ್ಟ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 kg 1.5 ಸ್ಪೂನು ಇದಕ್ಕೆ ಹಾಕಿ ಚೆನ್ನಾಗಿ ಆಡಿಸ್ತಾರೆ. ಇದಾದ್ಮೇಲೆ ಇದಕ್ಕೊಂದು ರಾಯಲ್ ಮೆಡಿಷನ್ ಇದೆ, ಚಿಲ್ಲಿ ಸಾಸ್. ಇದು ನೋಡಿ 3 ಸ್ಪೂನ್ ಬರುತ್ತೆ ಅಷ್ಟೇ, ಮುಗೀತು. ಸ್ವಲ್ಪ ಸೋಯಾ ಸಾಸು, ಇದು ಚೆನ್ನಾಗಿದೆ. ಜೊತೆಗೆ ಇದು ಕುದೀತಾ ಇದ್ದಂಗೆ 1/2 ಸ್ಪೂನು ಅರಿಶಿನ ಪುಡಿ. ಈ ಚಿಲ್ಲಿ ಚಿಕನ್ಗೆ ಇದೆ ಸರ್ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕುದೀತಾ ಇದೆ. ಈ ಮೆಣಸಿನ್ಕಾಯಲ್ಲಿ ಕುಟ್ಟಿದ್ವಲ್ಲ ಅದರಲ್ಲಿ ನೀರು, ಆಯ್ತಾ, ಎಲ್ಲ ನಿಮಗೆ ಚಿಕನ್ ಹಿಡಿಯುತ್ತೆ. ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಗೊಜ್ಜಿನ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇರ್ತಾರೆ. ನನಗೂ ಈ ಚಿಲ್ಲಿ ಚಿಕನ್, ನಾವೀಗ ಹೋಗ್ತೀನಿ ನಮ್ಮ ಬಾಸ್ ಫೇವ್ರೇಟ್ ಹೋಟ್ಲು, ಆ ಹೋಟ್ಲಿಗೆ ಹೋಗಿ ನಾನು ಚಿಲ್ಲಿ ಚಿಕನ್ ತಿಂತಿದ್ದೆ, ಅಲ್ಲಿಂದ ಕಲಿತೆ. ಇವಾಗ ಚಿಲ್ಲಿ ಚಿಕನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಈಸಿ ಮೆಥಡು, ಚಳಿಗಾಲಕ್ಕೆ ಎಕ್ಸ್ಟ್ರಾರ್ಡಿನರಿ. ಸೋಯಾ ಸಾಸ್ ಚಿಲ್ಲಿ ಸಾಸ್ ಹಾಕಿದ ತಕ್ಷಣ ನಾಟಿ ಸ್ಟೈಲ್ ಅಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಇದಕ್ಕೆ ಹಾಕ್ಲೇಬೇಕಾಗಿರೋಂಥ ಒಂದು ವಸ್ತು. ಅದಕ್ಕೋಸ್ಕರ ನಿಮಗೆ ನೀಟಾಗಿ ತೋರಿಸ್ತೀನಿ. ಈಗ ನಾನು 1 kg ಚಿಕನ್ ನೋಡಿ ಎಲ್ಲ ಇದಕ್ಕೆ ಹಾಕ್ತೀನಿ. ಎಲ್ಲ ಸ್ಕಿನ್ ಔಟೆ. ನೋಡಿ ಇದನ್ನ ತಿರ್ಗಾ ರಿಪೀಟ್ ಮಾಡಿ ಆಯ್ತಾ, ಒಂದು 10 ನಿಮಿಷ ತಟ್ಟೆ ಮುಚ್ಚಿದ್ರೆ ಚಿಲ್ಲಿ ಚಿಕನ್ಗೆ. ಇದಾದ್ಮೇಲೆ ಇದಕ್ಕೊಂದು ಮಸಾಲೆ ಇದೆ, ಆಗಲಿ ಚೆನ್ನಾಗಿ ಬೇರೆ, ಆಮೇಲೆ ಹೇಳ್ತೀನಿ ಅದ್ರ ಮಸಾಲೆ ಸ್ಟೈಲ್ ಏನು ಅಂತ. ಸ್ವಲ್ಪ ನೀರು ಕೊಡು ರಾಹುಲ್. ಬನ್ನಿ, ಈಗ ನಾವು ನಿಮಗೋಸ್ಕರ ಚಿಲ್ಲಿ ಚಿಕನ್ ಮಾಡ್ಕೊಡ್ತಾ ಇದ್ದೀನಿ, ತಿನ್ನಿ. ನೋಡಿ ತೆಗೆದೆ 1 ರೌಂಡ್ ಇಲ್ಲದೆ ಮುಂದೆ ನೋಡಿ ಸರ್. ಇದು ಬಹಳ ಜನಕ್ಕೆ ಆಸೆ ಇದೆ, ನೀವು ಅಂತ ಇದ್ದೀರಾ. ಆಮೇಲೆ ನೋಡಿ ಗೊತ್ತಾಗುತ್ತೆ ಚಿಲ್ಲಿ ಚಿಕನ್ ಅಂದ್ರೆ ಏನು ಅನ್ನೋದು. ಇದು ಫಟಾಫಟ್ ಚಿಲ್ಲಿ ಚಿಕನ್. ಇದು ನಾನು ತುಂಬಾ ಈಸಿ ಅಂದೆ. ಏನ್ ಮಾಡಿರ್ಬೋದು, ಮೆಣಸಿನ್ಕಾಯಿ ಕುಟ್ಟಿದ್ವಿ, ಎಣ್ಣೆಗೆ ಹಾಕಿದ್ವಿ, ಅಲ್ಲಾಡ್ಸಿದ್ವಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ, ಸ್ವಲ್ಪ ಅರಿಶಿನ, ಒಂಚೂರು ಉಪ್ಪು, 1 ಸ್ಪೂನ್ ಚಿಲ್ಲಿ ಸಾಸ್, 1/2 ಸ್ಪೂನ್ ಸೋಯಾ ಸಾಸ್ ಹಾಕಿದ್ವಿ. ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ಸ್ವಲ್ಪ ಲಾಸ್ಟಲ್ಲಿ ಒಂದು ಮೆಡಿಷನ್ ಅಂದೆ, ಆ ಮೆಡಿಷನ್ ನಿಮಗೆ ತೋರಿಸ್ತೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಕಲಸಿ ಬಿಡ್ತಾ ಇರಿ, ಗೊಜ್ಜು ತಿಂತಾ ಇರಿ. ಈಗ ನಿಮ್ಗೊಂದು ಮಸಾಲೆ ಇದೆ ಅಂತ ಹೇಳೋಣ ನೋಡಿ. ಕಮ್ಮಿ ಬೇಕು ಅಂದರೆ 1/2 ಸ್ಪೂನ್ ಹಾಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ, ಇದು ಕಾರ್ನ್ಫ್ಲವರ್, ಇದಕ್ಕೆ ಹಂಗೆ ಅಲ್ಲಾಡಿಸಿ ಇದ್ರ ಮೇಲೆ ಬಿಡ್ತಾ ಇದ್ರೆ ಆ ಗೊಜ್ಜು ತಿಂತಾ ಇದ್ರೆ ಗಟ್ಟಿ ಬರುತ್ತೆ, ಗೊಜ್ಜು ಬರುತ್ತೆ ಸರ್. ಮಸಾಲೆ ಗಂಟುಕೊಳ್ಳುತ್ತೆ, ನೀಟಾಗಿ ಇರುತ್ತೆ. ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಇದು ನೋಡಿ ಚಿಲ್ಲಿ ಕರ್ಗೋಯ್ತು, ಎಲ್ಲ ಎಣ್ಣೆ ಜೊತೆ ಬಂದಿದೆ. ಅನ್ನ ಕಲ್ಸ್ಕೊತಾ ಇರ್ಬೋದು, ತುಪ್ಪ ಹಾಕೊಂಡು ತಿಂತಾ ಇರಬೇಕು. ನೋಡಿ ಗೊಜ್ಜು ಆಗ್ತಾ ಇರೋದು, ಕಲ್ಸ್ಕೊಂಡು ತಿಂತಾ ಇರೋದು. ಏನಂತೀರಾ? ಈಗ ನಾನು ನಿಮಗೆ ಈಸಿಯಾಗಿ ಫಟಾಫಟ್ ಚಿಲ್ಲಿ ಚಿಕನ್ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಎಷ್ಟು ಬೇಗ ಆಯ್ತು, 10 ನಿಮಿಷಕ್ಕೆ ಚಿಲ್ಲಿ ಚಿಕನ್ ರೆಡಿ. ಯಾವುದು ಮಸಾಲೆ ಇಲ್ಲ, ಏನಿಲ್ಲ, ಸೀಕ್ರೆಟ್ ಇಲ್ಲ, ಏನಿಲ್ಲ. ತಿಂತಾ ಇರಿ, ನೋಡಿಸ್ತಾ ಇರಿ. ಈ ಚಂದ್ರು ಹೇಳ್ಕೊಳ್ಳೋದೆಲ್ಲ ಸಿಂಪಲ್ ಮೆಥಡ್, ಕಲ್ತ್ಕೊಂಡ್ಬಿಟ್ಟು ಮಾಡ್ತಾ ಇರಿ ಸರ್. ಆಹಾ, ಪರಿಮಳ ನೋಡಿ, ಆ ಸ್ವಾದ, ತಿಂತಾ ಇದೆ ಖುಷಿ, ಎಂಜಾಯ್ ಮಾಡೋದಕ್ಕಂತ ಇದು ಚಿಲ್ಲಿ ಚಿಕನ್. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತಿಂತಾ ಇದ್ರೆ ಒನ್ ಮೋರ್ ಏನಂತೀರಾ?